ವೃಷಭ ರಾಶಿಯವರಿಗೆ ಇಷ್ಟು ದಿನಗಳ ಕಾಲ ಗುರುಬಲ ಇತ್ತು. ಈಗ ನೆಕ್ಸ್ಟ್ ಏನಾಗುತ್ತೆ ಗುರುಗಳೇ ವೃಷಭ ರಾಶಿಯವರಿಗೆ ಹೇಗಿದೆ? ನಿಮ್ಮ ಅಕ್ಕ ತಂಗಿಯಲ್ಲಿ ಯಾರಾದ್ರೂ ಒಬ್ಬರು ಹೆಸರು ಮಾಡಿದ್ರೆ ಇನ್ನೊಬ್ಬ ಆಕೆಗೆ ಅಸೂಯೆ ಬರುತ್ತೆ. ದೇವತೆಗಳ ಗುರು ಒಬ್ಬರೊಬ್ಬರಿಗೆ ಪರಸ್ಪರ ಆಗದೆ ಇರೋದರಿಂದ ಇಲ್ಲಿ ಏನೊಂದು ಭಿನ್ನಾಭಿಪ್ರಾಯ ಉಂಟು ಮಾಡ್ತಾನೆ ಅಂತಂದ್ರೆ, ನಿಮಗೆ ಬೇಡ ಅಂದ್ರೆ ಅವ್ರು ಕೊಡ್ಬೇಕು ಪ್ರೀತಿಯಿಂದ, ಹಾಗೆ ತೆಗೆದುಕೊಳ್ಳೋದಿದೆಯಲ್ಲ ಬಹಳ ಶ್ರೇಷ್ಠದಿಂದ ಕೂಡಿರುವಂಥದ್ದು. ಬೈ ಬರ್ತ್ ಕೆಲವರು ಬಂದ್ಬಿಟ್ಟಿರುತ್ತೆ, ಅವ್ರು ಏನು ಮಾಡಕ್ ಬರಲ್ಲ. ಈಗ ಈ ಗ್ರಹಗಳ ಸ್ಥಾನ ಪಲ್ಲಟದಿಂದ 100ಕ್ಕೆ 100 ಜರುಗುವಂಥದ್ದು. ಈಗ ಋಷಭ ರಾಶಿಯವರೆಗೆ ಅಂತಹದ್ದು ಸ್ವಲ್ಪ ಕೆಟ್ಟ ಸಮಯ. ಯಾವುದೇ ಕಾರಣಕ್ಕೂ. ಮಿಥುನ ರಾಶಿಯವರಿಗೆ ಹೇಗೆ ಗುರುಗಳೇ ಗುರುಬಲ ಇದೆಯಾ? ಈ 2 ತಿಂಗಳು ಇರುವಾಗ 2 ದಿನದಲ್ಲೇ ನೀವು ಮಾಡೋಷ್ಟು ಅದ್ಭುತ ಇರುತ್ತೆ. ಬಹಳ ಚೆನ್ನಾಗಿ ಬುದ್ಧಿ ಕೊಟ್ಟಿರ್ತಾನೆ, ಅಹಂಕಾರ ಕೊಡ್ತಾನೆ. ಅದೊಂದು ರಾಮಾಯಣ. ಅವನ ಬಾಯಲ್ಲಿ ಯಾವುದೋ ವಾಗ್ದೇವಿ ಹೇಳಿಸ್ತಾ ಇರೋದು, ನಿನ್ನ ಋಣಗಳು ಕಳೀಲಿಕ್ಕೆ, ನಿನ್ನ ತಾಪತ್ರಯ ಕಳಿಸ್ಲಿಕ್ಕೆ. ಇನ್ನು ವೃಷಭ ರಾಶಿಯವರಿಗೆ ಇಷ್ಟು ದಿನಗಳ ಕಾಲ ಗುರುಬಲ ಇತ್ತು. ಈಗ ನೆಕ್ಸ್ಟ್ ಏನಾಗುತ್ತೆ ಗುರುಗಳೇ ವೃಷಭ ರಾಶಿಯವರಿಗೆ ಹೇಗಿದೆ? ಇನ್ನು ವೃಷಭ ರಾಶಿಯವರು ವೃಷಭ, ಮಿಥುನ, ಕಟಕ 3ನೇ ಮನೆ. ಆ ಕರ್ಕಾಟಕದಲ್ಲಿರ್ತಕ್ಕಂತಹ ಚಂದ್ರ ಮತ್ತೆ ಈ ಒಂದು ವೃಷಭ ರಾಶಿಗೆ ಸಂಬಂಧಪಟ್ಟವ ಶುಕ್ರ, ಅದರಲ್ಲೂ ಈ ಒಂದು ಗುರುಗ್ರಹ, ಗುರು ಮತ್ತು ಶುಕ್ರರಿಗೆ ಸಮ, ಒಂದು ಮಟ್ಟಕ್ಕೆ ಸಮ ಅಂತ ಇದ್ದರೂ ಸಹಿತ ಈ ದೈತ್ಯ ಗುರು, ದೇವತೆಗಳ ಗುರು ಒಬ್ಬರೊಬ್ಬರಿಗೆ ಪರಸ್ಪರ ಆಗದೆ ಇರೋದರಿಂದ ಇಲ್ಲಿ ಏನೊಂದು ಭಿನ್ನಾಭಿಪ್ರಾಯ ಉಂಟು ಮಾಡ್ತಾರಂತಂದರೆ, ಅಣ್ಣ ತಮ್ಮಂದಿರೋ, ಅಕ್ಕ ತಂಗಿಯರೋ ತುಂಬ ಚೆನ್ನಾಗಿರ್ತಾರೆ. ಈ ಹಿಂದೆ ತೀರಾ ಚಿಕ್ಕದಕ್ಕೆ ನಾನು ಹೆಸರು ಮಾಡಬೇಕು ಅಥವಾ ನನಗಿದು ಬೇಕು, ನಾನು ಹೆಸರು ಮಾಡಬೇಕು, ನನಗೆ ಆಸ್ತಿ ಬೇಕು, ಈ 2ರ ಮಧ್ಯೆ ಭಿನ್ನಾಭಿಪ್ರಾಯ ಇದಕ್ಕೆ ಮೊದಲು ಇರಲಿಲ್ಲ. ಆದರೆ ನಿಮ್ಮ ಅಕ್ಕ ತಂಗಿಯಲ್ಲಿ ಯಾರಾದರೂ ಒಬ್ಬರು ಹೆಸರು ಮಾಡಿದ್ರೆ ಇನ್ನೊಬ್ಬ ಆಕೆಗೆ ಅಸೂಯೆ ಬರುತ್ತೆ. ಆಕೆಯ ಆಸ್ತಿ ಹೆಚ್ಚಿಗೆ ಪಡ್ಕೊಂಡ್ರೆ ನಿಮ್ಗೆ ಅಸೂಯೆ ಬರುತ್ತೆ. ಇದನ್ನು ಉಂಟು ಮಾಡುವ ಸಾಧ್ಯತೆ, ನಾನು ಹೇಳ್ತಿರೋದು ಗಂಡು ಮಕ್ಕಳಲ್ಲೂ ಮತ್ತು ಹೆಣ್ಣು ಮಕ್ಕಳಲ್ಲೂ ಇದು ಬರುವ ಸಾಧ್ಯತೆ ಇರುತ್ತೆ. ಈ 2 ತಿಂಗಳು ನೀವು ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಅಂತಂದರೆ ಗುರುಗಳು ಹೇಳಿದ್ರು, ಸುಮ್ಮನೆ ನಾನು ಮಾತಾಡಿ ಕೆಟ್ಟವಳಾಗೋದಕ್ಕಿಂತಲೂ ಸ್ವಲ್ಪ ಸೈಲೆಂಟಾಗಿ ಇದ್ದುಬಿಟ್ರೆ ಮತ್ತು ನಮ್ಮ ಒಳ್ಳೆ ದಿನಗಳು ಬರ್ತವೆ. ಅಂದರೆ ಇದೇನಂದ್ರೆ ಸಮಾಧಾನವಾಗಿ ನಿಮಗೆ ಬೇಡ ಅಂದರೂ ಅವ್ರು ಕೊಡಬೇಕು ಪ್ರೀತಿಯಿಂದ, ಹಾಗೆ ತೆಗೆದುಕೊಳ್ಳೋದಿದೆಯಲ್ಲ ಬಹಳ ಶ್ರೇಷ್ಠದಿಂದ ಕೂಡಿರುವಂಥದ್ದು. ನೀವು ಬೇಸರದಿಂದ ಬೈದು ಕಿತ್ಕೊಳ್ಳೋದಿದೆಯಲ್ಲ ಅದು ನರಕಕ್ಕೆ ಸಮಾನ. ಅದು ಯಾವುದೇ ಕಾರಣಕ್ಕೂ ಸಲ್ಲದು ನನ್ನ ಪ್ರಕಾರ. ಪ್ರೀತಿ ಬಂಧುಗಳೇ, ಕ್ಲಾಶಸ್ ಮಾಡ್ಕೊಳಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಬೇಡ ಅಂತ, ಅದು ಸಮಂಜಸವಲ್ಲ. ಬೈ ಬರ್ತ್ ಕೆಲವರದ್ದು ಬಂದ್ಬಿಟ್ಟಿರುತ್ತೆ, ಅವ್ರನ್ನೇನು ಮಾಡಕ್ ಬರಲ್ಲ. ಈಗ ಈ ಗ್ರಹಗಳ ಸ್ಥಾನ ಪಲ್ಲಟದಿಂದ 100ಕ್ಕೆ 100 ಜರುಗುವಂಥದ್ದು. ಈ ಪ್ಲಾನೆಟ್ ಪ್ರಕಾರ ಆಯಾಯ ಗ್ರಹಗಳು ಆಯಾಯ ಒಂದು ಪ್ಲೇಸಲ್ಲಿ ಸ್ಥಿತರಾದಾಗ ಅದನ್ನು ಕೊಟ್ಟೇ ಕೊಡುತ್ತಾರೆ. ಯಾವುದು ಬ್ಯಾಡ್ ಆರ್ ಗುಡ್ಡು ನಮಗೆ ಕೊಡಬೇಕು. ಈಗ ನೋಡಿ, ಸೂರ್ಯ ಹೀಗಿದ್ದಾಗ ಎದುರುಗಡೆ ಒಂದು ಮರ ಅಡ್ಡ ಬಂತು ಅಂತಂದರೆ ಪೂರ್ಣವಾಗಿ ಈ ಕಡೆ ನೆರಳಿರುತ್ತೆ, ಈ ಕಡೆ ನೆರಳು, ಈ ಕಡೆ ಬಿಸಿಲಿದೆ. ಬಿಸಿಲಿರ್ತಕ್ಕಂಥವನಿಗೆ ತುಂಬ ಕಷ್ಟ, ಶಕೆ ಅಂತಿರ್ತಾನೆ, ಇವನಿಗೆ ನೆರಳಿದೆ. ಹೀಗೆ ಗ್ರಹಗಳು ಒಂದು ಕಡೆಯಿಂದ ಒಂದು ಕಡೆಗೆ ಬಂದಾಗ ಒಬ್ಬರಿಗೆ ಸುಖ, ಇನ್ನೊಬ್ಬರಿಗೆ ದುಃಖ ಇದ್ದದ್ದೇ. ಹಾಗಂತೇಳಿ ಅದು ಶಾಶ್ವತ ಅಲ್ಲವಲ್ಲ, ಅದು ಪರ್ಮನೆಂಟ್ ಅಲ್ಲ, ಟೆಂಪರರಿ. ಮತ್ತೆ ಚೇಂಜ್ ಆದಾಗ ಈ ಕಡೆ ಈ ಕಡೆ ಬರುತ್ತೆ. ಹೀಗೆ ನಿಮಗೂ ಕೂಡ ಒಂದಷ್ಟು ದಿನ ಇದನ್ನು ಮಾತ್ರ ನೀವು ಒಪ್ಕೋಬೇಕಾಗತ್ತೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಇದನ್ನು ನೀವು ಮೆನ್ಷನ್ ಮಾಡ್ಕೊಳ್ಳಿ. ಈಗ ಋಷಭ ರಾಶಿಯವರೆಗೆ ಅಂತಹದ್ದು ಸ್ವಲ್ಪ ಕೆಟ್ಟ ಸಮಯ. ಯಾವುದೇ ಕಾರಣಕ್ಕೂ ಆ ದಿನಗಳನ್ನು ಬಂದಾಗ ನಾವು ಹೇಗಿರಬೇಕು, ಮಾತು ಮೌನಕ್ಕೆ ಶರಣಾಗಬೇಕು. ಇಷ್ಟಾದರೆ ಇನ್ನೇನು ತೊಂದರೆ ಇರೋದಿಲ್ಲ. ಹಾಗೂ ನಾವು ಮಾಡ್ಕೊಳ್ತೀವಿ ಅಂತಂದರೆ, ಕಡಲೆಯನ್ನು ನೀವು ಕಡಲೆ ಮತ್ತು ಈ ಅವರೆ 2 ಇದಾವಲ್ಲ, ಈ ಶುಕ್ರನಿಗೆ ಸಂಬಂಧಪಟ್ಟ ಅವರೆಕಾಳು, ಗುರುವಿಗೆ ಸಂಬಂಧಪಟ್ಟ ಕಡಲೆಕಾಳು, ಎರಡನ್ನೂ ಕೂಡ ಮಿಶ್ರಣ ಮಾಡಿಬಿಡಿ. ಅಂದರೆ ಅಕ್ಕ ತಂಗಿಯರು ಮತ್ಸರ ಇಲ್ಲದೆ ಹಗ್ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ 2 ಮಿಶ್ರಣ ಮಾಡಿ ಯಾರಿಗಾದರೂ ಒಬ್ಬರಿಗೆ ದಾನವಾಗಿ ಮಾಡುವಂಥದ್ದು. ಅಥವಾ ಶುಕ್ರ ಮತ್ತು ಗುರುಗ್ರಹ ಸಪರೇಟಾಗಿ ಸ್ವಲ್ಪ ಒಂದು 100 ಗ್ರಾಮ್ ಇಡ್ತಿರೋ ನವಗ್ರಹಗಳಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರತಕ್ಕಂಥದ್ದು. ಶುಕ್ರವಾರ ಬೇಡ, ಗುರುವಾರವೇ ನವಗ್ರಹಗಳ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂತಹದ್ದು. 3 ಪ್ರದಕ್ಷಿಣೆ ಹಾಕುವಂಥದ್ದು. ಯಾಕಂದರೆ ಗುರು ಇಲ್ಲಿ ಬದಲಾಗ್ತಿರೋದು. ಹಾಗಾಗಿ ಗುರುವಿನಿಂದ ನಾವು ಹೆಚ್ಚಿಗೆ ತೆಗೆದುಕೊಳ್ಬೇಕಾಗಿರುತ್ತೆ. ಶುಕ್ರ ಮತ್ತು ಕುಜ ಇವೆಲ್ಲರೂ ಕೂಡ ತಿಂಗಳು ಹಾಕ್ತಿರ್ತಾರೆ, ಅದು ಬೇರೆ. ಈ ವರ್ಷದಲ್ಲಿ ಇರ್ತಕ್ಕಂಥವನು ಒಂದಷ್ಟು 2 ತಿಂಗಳ ಕಾಲ ರಿಲ್ಯಾಕ್ಸ್
ಆ ಮೂಡಿಗೆ ಬಂದಾಗ ನೀವೇನು ಮಾಡ್ಕೊಳ್ಬೇಕು ಅನ್ನೋದನ್ನು ಕುರಿತು ಮಾತಾಡುವಾಗ ಇಲ್ಲಿ ವಿಶೇಷಿತವಾಗಿ ನಾವು ಗಮನಿಸಲೇಬೇಕಾಗಿರತಕ್ಕಂತಹದ್ದು, ನೀವು ಯಾವತ್ತು ಗುರುವಾರ ದೇವಸ್ಥಾನಕ್ಕೆ ಹೋದರೂ ಆಪೋಸಿಟ್ ಸಂಖ್ಯೆ ಪ್ಲ್ಯಾನ್ ಮಾಡಿಕೊಳ್ಳೇಬೇಕಾಗಿರತಕ್ಕಂತಹದ್ದು. ಒಂದು 30 ರೂಗಳನ್ನು ಉಂಡಿಗೆ ಹಾಕುವಂಥದ್ದು. ಯಾರಿಗಾದ್ರೂ ದಾನ ಮಾಡಬೇಕಾದ್ರೂ ಕೂಡ 30 ರೂಗಳನ್ನು ದಾನ ಮಾಡ್ತಾ ಬನ್ನಿ. ಯಾರು ವೃಷಭ ರಾಶಿ ನಿಮ್ಮ ಆಪೋಸಿಟ್ ಆಯ್ಕೆ ಮಾಡ್ಕೋಬೇಕು. ನಿಮ್ಗೆ ಒಳಿತು ಕಾಣಬೇಕಾದ್ರೆ ಯಾರಿಗಾದ್ರೂ ಕೊಡೋವಾಗ ಈ ಪ್ಲ್ಯಾನಲ್ಲಿ ನೀವು ಹೋಗ್ತೇನೆ ಅಂತಂದರೆ ನಿಮಗೆ ನೋಡಿ ತೀರಾ ಸಣ್ಣದಿದೆ. ನಾನು ಹೇಳಿರೋಂಥ 30 ರೂಗಳು ಬಹಳ ಬಹಳ ಬದಲಾವಣೆ ಬರುತ್ತೆ, ದೊಡ್ಡ ಮಟ್ಟದ ಬದಲಾವಣೆ ಬರುವಂಥ ಸಾಧ್ಯತೆ ಹೆಚ್ಚಿಗಿರುತ್ತೆ ವೃಷಭ ರಾಶಿಯವರೆಗೆ. ಹಾಗಂತೇಳಿ ತುಂಬ ಏನಿಲ್ಲ, 2 ತಿಂಗಳು ಅಷ್ಟೇ. ಮತ್ತೆ ಆಮೇಲೆ ಮಿಥುನಕ್ಕೆ ಬಂದಾಗ ನಿಮ್ಮ ಆಟ ಇದ್ದೇ ಇರುತ್ತೆ. ಈ 2 ತಿಂಗಳಲ್ಲಿ ತಲೆ ಕೆಡಿಸ್ಕೊಂಡು ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗುವಂಥದ್ದು, ಮತ್ತೊಂದು ಇನ್ನೊಬ್ಬರು ನೋವಿಗೆ ಕಾರಣ ಆಗ್ಬಿಡ್ತೀರಿ ನೀವು. ಅದಕ್ಕಾಗಿ ಇನ್ನೊಬ್ಬರ ನೋವಿಗೆ ಯಾವುದೇ ಕಾರಣಕ್ಕೂ ನೀವು ಕಾರಣರಾಗಬಾರ್ದು. ಇನ್ನೊಬ್ಬರು ನಗುವಿಗೆ ಕಾರಣ ಆಗಿ ನಾನು ಒಪ್ಕೊಳ್ತೀನಿ, ಆದರೆ ನೋವಿಗೆ ಕಾರಣ ದಯವಿಟ್ಟು ಆಗಬೇಡಿ. ಖಂಡಿತ. ಸೊ ವೃಷಭ ರಾಶಿಯವರು ಸ್ವಲ್ಪ ಮಾತಿನ ಮೇಲೆ ನಿಗಾ, ಜೊತೆಗೆ ಕ್ಲಾಶಸ್ ಆಗೋದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಅವ್ರು ಇರಬೇಕು, ಜೊತೆಗೆ ಗುರುವಾರಗಳನ್ನ ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಇನ್ನು ಮಿಥುನ ರಾಶಿಯವರಿಗೆ ಹೇಗೆ ಗುರುಗಳೇ, ಗುರುಬಲ ಇದೆಯಾ ಹೇಗೆ? ಮಿಥುನ ರಾಶಿಯವರಿಗೆ ಗುರು ಅಲ್ಲಿದ್ದಾಗಲೂ ಇಲ್ಲ, ಆದರೆ ಅಲ್ಲಿದ್ದಾಗಲೂ ಇಲ್ಲ ಅಂದ್ಕೊಟ್ಲೆ ಈಗ ಮತ್ತೆ ಅಲ್ಲಿ ಹೋಗಿದ್ದಾನೆ ಅಂದರೆ ಇಲ್ಲ ಅಂತಲ್ಲ, ಅದ್ಭುತವಾಗಿದೆ. ಮಿಥುನ ರಾಶಿಯವರಿಗೆ ತುಂಬ ಖುಷಿಯಾಗಿರುತ್ತೆ. ಈ 2 ವರ್ಷಗಳ ಕಾಲ ಪಡಿಪಾಟ್ಲು ಅನುಭವಿಸಿದ್ರಲ್ಲ, ನಿಮಗೇನಾದರೂ ಭಾಳ ಚೆನ್ನಾಗಿ ಬುದ್ಧಿ ಕೊಟ್ಟಿರ್ತಾನೆ, ಅಹಂಕಾರ ಕೊಡ್ತಾನೆ. ಅದೊಂದು ರಾಮಾಯಣ. ಈ ಅಹಂಕಾರ ಇಲ್ಲ ಅಂತಂದರೆ ನಿಮ್ಮ ಮಿಥುನ ರಾಶಿನವರಿಗೆ 2 ತಿಂಗಳಲ್ಲ ರೀ, 2 ದಿನ ಸಾಕು. ನಿಮಗೆ 2 ದಿನ ಸಾಕು ನಿಮ್ಮ ಬುದ್ಧಿ ಉಪಯೋಗಿಸ್ಕೊಂಡು ಅದರ ತಲೆ ತಗ್ಗಿಸಿ ನಡಿಬೇಕು. ತಗ್ಗಿ ಬಗ್ಗಿ ನಡಿತೀನಿ ಅಂತಕ್ಕಂತಹ ಮಿಥುನ ರಾಶಿಯವರೆಗೆ ಖುಷಿಯನ್ನು ಕೊಡ್ತಾನೆ. ಆಮೇಲೆ ಹೊಗಳ್ಕೊಳ್ತೀರಿ, ದಯವಿಟ್ಟು ಅದನ್ನು ಬಿಟ್ಬಿಡಿ. ಆಮೇಲೆ ಇನ್ನೂ ನಿಮ್ಮನ್ನು ಬಿಟ್ಟು ಹೇಳ್ತೀನಿ, ಈ ಹೆಂಡತಿ ಮುಂದೆ ಮಕ್ಕಳ ಮುಂದೆಗಡೆ ಹೊಗಳ್ಕೊಳ್ತಾರೆ, ಅವ್ರು ಯಾರೂ ಸಮಂಜಸವಲ್ಲ, ಅವ್ರು ಏನೂ ಸಾಧಿಸೋಕ್ಕೆ ಬರಲ್ಲ. ಆಗ ಹೊಗಳ್ಕೊಂಡು ಅಲ್ಲೇ ದಯವಿಟ್ಟು ಇರಬೇಡಿ. ನಿಮ್ಮ ಹೊಗಳಿಕೆ ನಿಮ್ಮನ್ನು ಬಿಟ್ಟು, ನಿಮ್ಮ ಸಂಬಂಧಿಕರನ್ನ ಬಿಟ್ಟು ಇನ್ನೊಂದಷ್ಟು ಜನ ಯಾರೋ ದೂರದಲ್ಲಿ ಹೊಗಳ್ತಾರಲ್ಲ, ಅದನ್ನು ಕೂಡ ತಲೆಗೆ ಹಾಕ್ಕೋಬೇಡಿ. ಒಂದಷ್ಟು ಅಸನ್ಮುಖರಾಗಿ, ಅರೆ ನಾನು ಹುಟ್ಟಿದ ಒಂದಷ್ಟು ಸಾರ್ಥಕ ಆಯ್ತೇನೋ ಅಂತ ಅಂದ್ಕೊಡಿ, ಅದೇ ಬಿಟ್ಟರೆ ಏನೋ ಸಾಧಿಸಿದ್ದೇನೆ ಅಂತ ತಲೆಗೆ ಹಾಕ್ಕೋಬೇಡಿ. ಆದರೆ ಮಿಥುನ ರಾಶಿಯವರೆಗೆ ಧನಸ್ಥಾನಕ್ಕೆ ಗುರು ಬಂದಿದ್ದಾನೆ ಪ್ರೀತಿಯ ಬಂಧುಗಳೇ. ಧನಸ್ಥಾನಕ್ಕೆ ಕರ್ಕಾಟಕ ರಾಶಿಯಲ್ಲಿ ಬಂದಾಗ ಅದೇ ನಾನು ಹೇಳಿದ್ದು, ಈ ಧನಸ್ಥಾನದ ಪ್ಲೇಸು ಕರ್ಕಾಟಕ, ಗುರುಗೆ ಉಚ್ಚ ಸ್ಥಾನ, ಅದ್ಭುತವಾಗಿರತಕ್ಕಂತಹದ್ದು. ಈ 2 ತಿಂಗಳು ಇರೋವಾಗ 2 ದಿನದಲ್ಲೇ ನೀವು ಮಾಡೋಷ್ಟು ಅದ್ಭುತ ಇರುತ್ತೆ. ಈ ಹಿಂದೆ ಏನೇನೇನೇನು ನೀವು ಪ್ಲ್ಯಾನ್ ಮಾಡಿದ್ರೋ ಈಗ ಅದನ್ನು ಚಾಲ್ತಿಗೆ ತನ್ನಿ. ಈಗ ಅದನ್ನು ನೀವೇನು ಮಾಡಬೇಕು ಅದನ್ನು ಮಾಡ್ತಾ ಮುಂದುವರಿಯಿರಿ. ನಿಮಗೆ ಯಾವ ರೆಮಿಡಿಯೂ ಅವಶ್ಯಕತೆ ಇಲ್ಲ. ಆದರೆ ಗುರುವಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು ಓದ್ಕೊಳ್ತೀನಿ, ತಪ್ಪಿಲ್ಲ. ಗುರುವಿನ ಅಷ್ಟೋತ್ರ ಹೇಳ್ಕೊಳ್ತೀನಿ, ತಪ್ಪಿಲ್ಲ. ಗುರುಕ್ಷೇತ್ರಕ್ಕೆ ನೀವೊಬ್ಬರೇ ಹೋಗೋದು ಸಮಂಜಸ ಅಲ್ಲವೇ ಅಲ್ಲ. ಯಾರಾದರೂ ತೊಂದರೆಯಲ್ಲಿರ್ತಾರಲ್ಲ ಅವರನ್ನು ಕರೆದುಕೊಂಡು, ಇವಾಗ ಯಾರಾದರೂ ಸಾಮಾನ್ಯವಾಗಿ ಕರೀತಾರೆ, ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ ಬರ್ತೀಯೇನಪ್ಪ ಅಂತಂದಾಗ ಯಾರು ಕರೆ ಮಾಡಿದ್ದು ನಾವು ಖುಷಿಯಿಂದ ಒಪ್ಕೊಂಡ್ಬಂದ್ಬಿಡ್ಬೇಕು. ಇಲ್ಲ ನನಗೇನೋ ಕೆಲಸ ಇದೆಯಪ್ಪ, ನಾನು ಎಲ್ಲ ಹೋಗಬೇಕು, ಆಗಲ್ಲ ಅಂದರೆ ಅವನ ಅದೃಷ್ಟ ಕಳೆದೋಯ್ತು ಅಂತ. ಯಾರಾದರೂ ಕರೆದಾಗ ಪ್ರೀತಿಯ ಬಂಧುಗಳ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅವನ ಬಾಯಲ್ಲಿ ಯಾವುದೋ ವಾಗ್ದೇವಿ ಹೇಳಿಸ್ತಾ ಇರೋದು ನಿನ್ನ ಋಣಗಳು ಕಳೀಲಿಕ್ಕೆ, ನಿನ್ನ ತಾಪತ್ರಯ ಕಳಿಸ್ಲಿಕ್ಕೆ. ನೀವು ಖುಷಿಯಿಂದ ಒಪ್ಕೊಂಡು ಬರಬೇಕು. ಹಾಗೆ ಇನ್ಯಾರಾದರೂ ನೀವು ಮಿಥುನ ರಾಶಿಯವರು ತುಂಬ ನೋವಲ್ಲಿ, ಸಂಕಟದಲ್ಲಿ, ಕಷ್ಟದಲ್ಲಿ ಅವರಿಗೆ ಯಜ್ಞ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ, ಎಲ್ಲೋ ಯಾತ್ರಾ ಸ್ಥಳಗಳು ಹೋಗಲಿಕ್ಕೆ ಅವರಿಗೆ ಹಣ ಇರೋದಿಲ್ಲ, ಇನ್ನೇನೋ ತೊಂದರೆ ಇರುತ್ತೆ ಪಾಪ. ಯಾರು ಖುಷಿಯಿಂದ ನಾನು ಹೋಗಬೇಕಾಗಿತ್ತು ಈ ಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು ಅಂತಿರ್ತಾರಲ್ಲ, ಅವರನ್ನೊಮ್ಮೆ ಕರೆದುಕೊಂಡು ಹೋಗಿ, ನಾನು ಈ ಕ್ಷೇತ್ರ ನೋಡಲಿಲ್ಲ, ಯಾರಾದರೂ ಮುಂದಕ್ಕೆ 10 ವರ್ಷ ಆದರೂ ನನ್ನನ್ನು ಇಂಥ ಮಹಾನ್ ಭಾವ ಒಂದು ಸಲ ಕ್ಷೇತ್ರಕ್ಕೆ ಕರ್ಕೊಂಡು ಹೋದ ಅಂತ ಹೊಗಳ್ತಾರೆ. ಅದರಲ್ಲೂ ವಯಸ್ಸಾಗಿರೋರು ಇರ್ತಾರೆ ನೋಡಿ, ಪಾಪ ಏನೋ ಮಾಡಿ ವ್ಯವಸ್ಥೆ ಮಾಡಿ ಕರ್ಕೊಂಡೋಗಿ ಒಂದಷ್ಟು ಸ್ವಲ್ಪ ಪ್ರಯಾಸ ಪಡಿ, ಕಷ್ಟಪಡಿ, ವೃದ್ಧರನ್ನು, ಅಶಕ್ತರನ್ನು ಕರೆದುಕೊಂಡು ಹೋಗಿ. ಏನು ರಾಮಾಯಣಪ್ಪ ಇವ್ರದ್ದು ಅಂತ ಅನ್ನಬೇಡಿ. ಅವ್ರಿಗೆ ಸೇವೆ ಮಾಡಿ ನಿಧಾನಕ್ಕೆ ಇಳಿಸಿ ಅವರನ್ನು ವಾಹನದಿಂದ, ನೋಡಮ್ಮ ಅದು ನೋಡು, ಆ ದೇವರು ನೋಡು, ಈ ದೇವರು ನೋಡು, ಅದ್ರ ಚರಿತ್ರೆ ಕೂರಿಸ್ಕೊಂಡು ಹೇಳಿ, ಅವ್ರಿಗೆ ಟೈಮ್ಗೆ ತಿಂಡಿ ಕೊಡಿ, ಒಂದು ಎಳ್ನೀರು ಕೊಡಿ. ಇವೆಲ್ಲ ಮಾಡಿ ಮಿಥುನ ರಾಶಿಯವರಿಗೆ ನೀವೇನು ಮಾಡಿಲ್ಲ ಅಂದರೂ ನಿಮಗೆ ಅದೃಷ್ಟ ಇದೆ, ಚೆನ್ನಾಗಿದೆ. ಇದು ಮಾಡಿದಾಗ ಮತ್ತು ನೀವು ರ್ಯಾಂಕ್ ಬರಬೇಕಲ್ಲ. ನಾನು ಹೇಳ್ತಾರೆ ಜಸ್ಟ್ ಪಾಸ್ಗಿಂತ ರ್ಯಾಂಕ್ ಬಂದಷ್ಟು ಖುಷಿ ಇರುತ್ತೆ. ಇದು ನಿಮ್ಮ ಬತ್ತಳಿಕೆಯಲ್ಲಿ ನೀವು ಈಗ ನೋಡಿದ್ರೆ ಬಾಣಗಳಿರಲಿಲ್ಲ, ಈಗ ಬಾಣಗಳಿದ್ದಾವೆ. ಹೇಗೆ ಬಂತೋ ಗೊತ್ತಿಲ್ಲ. ಆ ಎಳೆನೀರೊಳಗಡೆ ನೀರು ಹೆಂಗೋಯ್ತೋ ಗೊತ್ತಿಲ್ಲ. ಮಿಥುನ ರಾಶಿಯ ಅದೃಷ್ಟ ಬಂದದ್ದು ಗೊತ್ತಾಗಲೇ ಇಲ್ಲ. ಅಷ್ಟು ಅದ್ಭುತವಾಗಿರುತ್ತೆ ನನ್ನ ಪ್ರೀತಿಯ ಮಿಥುನ ರಾಶಿಯ ಬಂಧುಗಳ. ಅಹಂಕಾರ ಸಲ್ಲದು, ತಲೆ ತಗ್ಗಿಸಿ ನಡೆಯುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ಚರಿತ್ರೆಯನ್ನು ಹುಟ್ಟಾಕಲಿಕ್ಕೆ ಅವಕಾಶವನ್ನು ಕೊಡುತ್ತಾನೆ.
ಇದು 100ಕ್ಕೆ 100 ಪ್ಲಾನೆಟ್ ಪ್ರಕಾರ ಜ್ಯೋತಿಷ್ಯ ಅನ್ನೋದು ವಿಜ್ಞಾನ. ಗ್ರಹಗಳು ಆ ಬದಲಾವಣೆ ಅಂದಾಗ ಯಾರೊಬ್ಬ ನಾವು ನಿಮ್ಮಗಳಿಗೆ ಸಾಮಾನ್ಯ ಒಬ್ಬ ಸಚಿವ ಅನ್ನುವವನು ಅವನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾನೆ ರೀ. ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದ ಅಂದರೆ ಅವನಿಗೆ ಪದವಿ ಕೊಟ್ಟಾಯ್ತು ಅಂತ. ಇಷ್ಟು ದಿವಸ ಇರಲಿಲ್ಲ ಅವನಿಗೆ, ಮತ್ತು ಅವನಿಗೆ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ, ಒಟ್ಟಾರೆ ಇದೆ ಪದವಿ. ಹಾಗೆ ಗ್ರಹಗಳಲ್ಲೂ ಈ ಪ್ಲಾನೆಟ್ ಪ್ರಕಾರ ನಿಮಗೆ ಪದವಿಗಳನ್ನು ಕೊಡ್ತಾ ಇದ್ದಾನೆ. ಅದನ್ನು ಖುಷಿಯಿಂದ ಉಳಿಸ್ಕೊಂಡು ಗಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಿಮಗೆ ಬಿಟ್ಟಿತ್ತು. ಒಟ್ಟಿನಲ್ಲಿ ಮಿಥುನ ರಾಶಿಯವರು ಅಹಂಕಾರ ಒಂದು ಬಿಟ್ರೆ ಸೂಪರ್ ಡೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿವಸಗಳ ಕಾಲ ಗುರುಬಲ ಇರಲಿಲ್ಲ, ಈಗ ಒಂದು ಪೀರಿಯಡ್ ಅವ್ರಿಗೆ ಗುರುಬಲ ಸಿಗ್ತಾ ಇದೆ. ಇನ್ನು ಕರ್ಕಾಟಕ ರಾಶಿಗೆ ಗುರು ಹೋಗ್ತಾ ಇರೋದ್ರಿಂದ ಇವ್ರಿಗೆ ಯಾವ ರೀತಿ ಇದೆ ಗುರು? ಕರ್ಕಾಟಕ ರಾಶಿ, ಅದೇ ನಾನು ಒಂದು ಪದ ಬಳಸ್ತಿರ್ತೀನಿ, ಚೆನ್ನಾಗಿ ಎಲ್ರಿಗೂ ನೆನಪಿರುತ್ತೆ, ಜನ್ಮ ಗುರು ನರೋ ದುಃಖಂ ಅಂತ. ಪಾಪ ಏನೋ ಪಡಿಪಾಟ್ಲು ಅವ್ರದ್ದು, ಹೇಗೇಗೋ ಪಡಿಪಾಟ್ಲು, ಎಂತ ಮಾಡೋದು, ಒದ್ದಾಟ ಮಾಡ್ತಿರುತ್ತಾರೆ.